ಕೋಲಾರದ ರಂಗಮಂದಿರದಲ್ಲಿ ದಿವಂಗತ ಟಿ ಚೆನ್ನಯ್ಯ ಪುತ್ಥಳಿ ಉದ್ಘಾಟನೆ ವಿಚಾರಕ್ಕೆ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣಸ್ವಾಮಿ ಅಸಮಾಧಾನಗೊಂಡಿರುವಂತಹ ಘಟನೆ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಭೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಚೆನ್ನಯ್ಯ ಪುತ್ಥಳಿ ಅನಾವರಣದ ನಂತರ ಸಚಿವರು ಬೇರೆ ಕಾರ್ಯಕ್ರಮಕ್ಕೆ ತೆರಳಿದ ಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ವಿಜಯಲಕ್ಷ್ಮಿ ವಿರುದ್ಧ ಶಾಸಕರಾದ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಪುತ್ಥಳಿ ಉದ್ಘಾಟನೆ ಸಂದರ್ಭದಲ್ಲಿ ಚೆನ್ನಯ್ಯ ಕುಟುಂಬದವರೊಂದಿಗೆ ಹಾಗೂ ಸಮುದಾಯದ ಶಾಸಕರೊಂದಿಗೆ ಚರ್ಚಿಸಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ನಾಯಕರು ಈ ರಾಜ್ಯ ಕಂಡಂತಹ, ಈ ದೇಶ ಕಂಡಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ ಸಂದರ್ಭದಲ್ಲಿ ಆ ಸಂವಿಧಾನ ಸಭೆಯಲ್ಲಿ ಸದಸ್ಯರು ಚಿಕ್ಕಬಳ್ಳಾಪುರ ಕೋಲಾರ ನಗರವನ್ನು ಇವತ್ತು ಈ ಮಟ್ಟ ಅಭಿವೃದ್ಧಿಯಾಗಿದೆ ಅಂದರೆ ಬಹುಶಃ ನಿರ್ಮಾತೃ ನಮ್ಮ ಚೆನ್ನಯ್ಯನವರು. ಇವತ್ತು ಬಲಗೈ ಸಮುದಾಯದ ಚೆನ್ನಯ್ಯನವರು ಈ ದೇಶಕ್ಕೆ ಆದರ್ಶ ಆದಂಥವರು. ಜೊತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಅವರ ಕಾಲಘಟ್ಟದಲ್ಲಾದಂತಹ ಅಭಿವೃದ್ಧಿ ಕಾರ್ಯಗಳು, ನಗರ ಅಭಿವೃದ್ಧಿಗಳಾಗ್ಬೋದು, ಚಿಕ್ಕಬಳ್ಳಾಪುರ ಕೋಲಾರ ಆಗ್ಬೋದು, ಇವತ್ತು ಹಿಂದೆಂದೂ ಆಗಿರಲಿಲ್ಲ. ಇವತ್ತು ನಾವೆಲ್ಲ ಕೂಡ ಅವರನ್ನು ಸ್ಮರಣೆ ಮಾಡ್ತಾ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅವರ ಒಂದು ಅಭಿವೃದ್ಧಿಯನ್ನು ಸ್ಮರಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಸನ್ಮಾನ್ಯ ಈ ಒಂದು ನಮ್ಮ ದಿವಂಗತ ಚೆನ್ನಯ್ಯನವರ ಪ್ರತಿಭೆಯನ್ನು ಚೆನ್ನಯ್ಯ ರಂಗಮಂದಿರ ಮುಂಬಾರತಕ್ಕಂಥ ಸ್ವಾಗತಾರ್ಹ. ಆದರೆ ಆ ಮಾಡಬೇಕಾದಾಗ ಆ ಕುಟುಂಬ ವರ್ಗದವರನ್ನು, ಸಂಬಂಧಿಗಳಾಗಿರ್ತಕ್ಕಂಥ ನಮ್ಮನ್ನು, ಈ ಜಿಲ್ಲೆಯ ಬಲಗೈ ಶಾಸಕರುಗಳನ್ನು, ನಮ್ಮನ್ನೆಲ್ಲ ಕೂಡ ವಿಶ್ವಾಸ ತಗೊಂಡು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಯಾಕೆಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಬಲಗೈ ಸಮುದಾಯ ಅದು ಹೆಚ್ಚು ಸಂಖ್ಯೆಯಲ್ಲಿದ್ದೇವೆ. ಜೊತೆಗೆ ನಾವೆಲ್ಲ ಕೂಡ ಇವತ್ತೇನು ಆ ಸಮುದಾಯದ ಎಲ್ಲ ಮುಖಂಡರು ಕೂಡ ಆ ಚೆನ್ನಯ್ಯನವರನ್ನು ಗೌರವಿಸ್ತೇವೆ, ಪ್ರೀತಿಸ್ತೇವೆ, ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ನಡೀತೇವೆ. ಸನ್ಮಾನ್ಯ ನಮ್ಮ ಮಿತ್ರರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಹಿರಣ್ಣಾಗಿರ್ತಕ್ಕಂಥ ಬಾಲಯ್ಯ ಚೆನ್ನಯ್ಯನವರು ಕೂಡ ಈ ಭಾಗದಲ್ಲಿ MP ಚುನಾವಣೆಗೆ 3 ಬಾರಿ ಸ್ಪರ್ಧೆ ಮಾಡಿ ಲಕ್ಷಾಂತರ ಮತಗಳನ್ನು ತಗೊಂಡು ಕೆಲವೇ ಮತಗಳ ಪರಾಭವಗೊಂಡರು. ಆದರೂ ಕೂಡ ಅವರ ಅಸ್ತಿತ್ವ ಇದು ಉಳ್ಕೊಂಡಿದೆ. ನಾವೆಲ್ಲ ಕೂಡ ಗಟ್ಟಿಯಾಗಿದ್ದೇವೆ. ಬಟ್ ಈ ಇಲಾಖೆಯನ್ನು ಜವಾಬ್ದಾರಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಿಲ್ಲಾ ಅಧಿಕಾರಿಗಳ ಬೇಜವಾಬ್ದಾರಿತನ ಬಹುಶಃ ನಮ್ಮ ಸಮುದಾಯಕ್ಕೆ ಬಹಳ ನೋವುಂಟನ್ನು ಮಾಡಿದೆ. ನಮ್ಮಿವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೇಲೆ ಗೌರವ ಇದೆ, ವಿಶ್ವಾಸ ಇದೆ, ಇದರಲ್ಲಿ ಅವ್ರದ್ದು ಯಾವ ತಪ್ಪು ಇಲ್ಲ. ಆದರೆ ಇಲಾಖಾ ಅಧಿಕಾರಿಗಳು ನಮ್ಮ ಗಮನಕ್ಕೆ, ಸಮುದಾಯದ ಮುಖಂಡರ ಗಮನಕ್ಕೆ ತರದೆ, ಕನಿಷ್ಠ ಶಾಸಕ ಇದ್ದೀನಿ, ಸಮುದಾಯ ಶಾಸಕ ಇದ್ದೀನಿ, ಆ ಶಾಸಕ ಗಮನಕ್ಕೆ ತರದೆ ಕೂಡ ಕಾಟಾಚಾರ ಕಾರ್ಯಕ್ರಮ ಮಾಡ್ತಾರಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಯಾಕೆಂದರೆ ಈ ರಾಜ್ಯಕ್ಕೆ ಒಳಗೊಟ್ಟಿರ್ತಕ್ಕಂಥ ದಿವಂಗತ ಚೆನ್ನಯ್ಯನವರನ್ನು ಅದು ಈ ಮಟ್ಟಕ್ಕೆ ಆ ಕಾರ್ಯಕ್ರಮವನ್ನು ಅವಮಾನ ಮಾಡ್ತಕ್ಕಂಥದ್ದು ಈ ಜಿಲ್ಲೆಯ ಅಧಿಕಾರಿಗಳಿಗೆ ಶೋಧಿರ್ತಕ್ಕದ್ದಲ್ಲ. ನಾನು ಆಗ್ರಹ ಮಾಡ್ತೇನೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಗೌರವಾನ್ವಿತ ಉಸ್ತುವಾರಿ ಮಂತ್ರಿ ಆಗ್ರಹ ಮಾಡ್ತೇನೆ, ಇಂಥ ಬೇಜವಾಬ್ದಾರಿ ಅಧಿಕಾರಿಯನ್ನು ಚೆನ್ನಯ್ಯನವರ ಪುತ್ಥಳಿ ಅನಾವರಣ ಮಾಡೋ ವಿಚಾರದಲ್ಲಿ ಸಮುದಾಯವನ್ನು, ಅವರ ಕುಟುಂಬವನ್ನು, ಶಾಸಕರಾಗಿರ್ತಕ್ಕಂಥ ನಮ್ಮನ್ನು ಕೂಡ ಕಡೆಗಣನೆ ಮಾಡಿರ್ತಕ್ಕ ಅಧಿಕಾರಿ ಮೇಲೆ ಶಿಸ್ತುಕ್ರಮ ತಗೋಬೇಕು. ಕೂಡಲೇ ಶಿಸ್ತುಕ್ರಮ ತಗೊಂಡು ಅವರನ್ನು ಸಸ್ಪೆಂಡ್ ಮಾಡಿ ಈ ಜಿಲ್ಲೆಯ ವರ್ಗಾವಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.